ಶಿರಾದಲ್ಲಿ ನಡೆದಂತ ಘಟನೆ, ದಲಿತ ಹೆಣ್ಣುಮಗಳು ಬರ್ಬರವಾಗಿ ಹತ್ಯೆ ಆಗ್ತದೆ. ಇದನ್ನ ಕಾಂಗ್ರೆಸ್ ಸರ್ಕಾರ ಇದನ್ನ ಖಂಡಿಸೋದಿಲ್ಲ. ಯಾವುದೇ ಒಬ್ಬ ಸಚಿವ ಅಲ್ಲಿ ಭೇಟಿಯನ್ನು ಕೊಡುವಂತ ಕೆಲಸ ಮಾಡೋದಿಲ್ಲ, ಕುಟುಂಬಕ್ಕೆ ಸಾಂತ್ವನ ಧೈರ್ಯವನ್ನ ಕೊಡುವಂತ ಕೆಲಸ ಮಾಡೋದಿಲ್ಲ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಪಕ್ಷದ ಮುಖಂಡರೊಂದಿಗೆ ಅಲ್ಲಿ ಭೇಟಿಯನ್ನು ಕೊಟ್ಟು, ಯಲ್ಲಾಪುರಕ್ಕೆ ಭೇಟಿಯನ್ನು ಕೊಟ್ಟು, ಆ ಬಡ ಕುಟುಂಬವನ್ನ ಭೇಟಿ ಮಾಡಿ, ಸದಸ್ಯರನ್ನ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಬಂದಿದ್ದೇವೆ. ಅದು ಇವತ್ತರೂ ಕೂಡ ಯಾವುದೇ ಸಚಿವರು ಹೋಗಿಲ್ಲ, ಶಾಸಕರೊಬ್ರು ಬಿಟ್ರೆ. ಮತ್ತೆ ನಾವು ಆಗ್ರಹವನ್ನು ಕೂಡ ಮಾಡಿದ್ವಿ. ನೀವು ಬಳ್ಳಾರಿನಲ್ಲಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ನಿಮ್ಮ ಪುಡಾರಿಗಳ ಗುಂಡೇಟಿನಿಂದ ಸತ್ತಂತ ಕಾರ್ಯಕರ್ತರಿಗೆ 25 ಲಕ್ಷ ರೂಪಾಯಿ ಕೊಟ್ಟು ಬರ್ತಾರೆ ಜಮೀರ್ ಅಹಮದ್ ಅವರು. ನಾವು ಈ ದಲಿತ ಬಡ ಕುಟುಂಬಕ್ಕೆ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರನ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೇವೆ. ಆದ್ರೆ ದಲಿತ ಕುಟುಂಬಕ್ಕೆ ತೀರ್ಕೊಂಡಂತ ಸಂದರ್ಭದಲ್ಲಿ ಏನೋ ಕಾನೂನಾತ್ಮಕವಾಗಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೆಲವು ಸವಲತ್ತುಗಳು ಕೊಡಬೇಕು, ಅದ್ರ ಬಗ್ಗೆ ಇವತ್ತು ಸರ್ಕಾರ ಮಾತನಾಡಿದೆ ವಿನಃ ಇದನ್ನ ಸಚಿವರಾಗಿ ಸರ್ಕಾರ ಹೋಗಿ ಇದ್ರ ಬಗ್ಗೆ ಒಂದು 50 ಲಕ್ಷ ಪರಿಹಾರವನ್ನು ಕೂಡ ಕೊಡದೇ ಇರಷ್ಟು ದರಿದ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆಯಾ? ಆ ಜಿಲ್ಲೆಯ ಜನ ಇವತ್ತು, ರಾಜ್ಯದ ಜನ ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜನತಾ ಪಾರ್ಟಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ, ದಲಿತ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು, 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನೋದನ್ನು ಕೂಡ ಮತ್ತೊಮ್ಮೆ ನಾವು ಆಗ್ರಹ ಪಡಿಸ್ತಾ ಇದ್ದೇನೆ. ಮತ್ತೊಂದು ಕಡೆ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮರಳಯ್ಯ, ಒಬ್ಬ ದಲಿತ ಹೆಣ್ಣುಮಗಳು, ದಲಿತ ಶಾಸಕಿ, ಮೊನ್ನೆ ದಿನ ಪಕ್ಕದ ವಿಧಾನಸಭಾ ಕ್ಷೇತ್ರ ಬಂಟ್ವಾಳ ಸಂದೇಶ್ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಶ್ರದ್ಧಾಂಜಲಿಯ ಟ್ವೀಟ್ ಅನ್ನ ಮಾಡ್ತಾನೆ ಶಾಸಕಿಯ ವಿರುದ್ಧ. ಬಿಜೆಪಿಯ ಒಬ್ಬ ದಲಿತ ಶಾಸಕಿ ಭಾಗೀರಥಿ ಮರಳಯ್ಯನ ವಿರುದ್ಧ ಶ್ರದ್ಧಾಂಜಲಿಯ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ. ಯಾವುದೊಂದು ಟೆಕ್ನಿಕಲ್ ಕಾರಣವನ್ನು ಹಿಡ್ಕೊಂಡು ಇವತ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ತಾ ಇಲ್ಲ. ಆ ಶಾಸಕಿಗೆ, ದಲಿತ ಶಾಸಕಿಗೆ ಅಪಮಾನ ಆದರೂ ಸಹ ಆ ಕಾರ್ಯಕರ್ತನ ಹಿಡಿದು ಒಳಗಾಕುವಂತ ಕೆಲಸ ಇವತ್ತಿಗೂ ಕೂಡ ಆಗಿಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಅಹಿಂದ ಸಮುದಾಯವನ್ನ ಹೆಸರು ಹೇಳಿಕೊಂಡು ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ದಲಿತರಿಗೆ ಅಪಮಾನ ಆಗ್ತಾ ಇರ್ತಕ್ಕಂಥದ್ದನ್ನ ಸಹಿಸಿಕೊಂಡು ಸುಮ್ಮನೆ ಕೂತಿದ್ದಾರಲ್ಲ, ಇದು ಸರಿನಾ? ಇದು ಜನವರಿ 17ನೇ ತಾರೀಕು ಬಹಳ ಬೃಹತ್ ಮಟ್ಟದ ಒಂದು ಹೋರಾಟವನ್ನ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಅಲ್ಲಿ ಒಂದ್ ರೀತಿ ಆತಂಕದ ವಾತಾವರಣ ಇರುವಂತದ್ದು ಸತ್ಯ, ಅದನ್ನ ಅಲ್ಲಗಳೆದಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮುಲು ಅವರಾಗ್ಲಿ, ಜನಾರ್ದನ್ ರೆಡ್ಡಿ ಅವರಾಗ್ಲಿ, ನಮ್ಮ ಸ್ಥಳೀಯ ನಾಯಕರ ಅಪೇಕ್ಷೆ ಪಾದಯಾತ್ರೆ ಮಾಡಬೇಕು ಅಂತೇಳಿ ಅವರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ವರಿಷ್ಠರ ಗಮನಕ್ಕೂ ಕೂಡ ನಾನು ಈಗಾಗಲೇ ತಂದಿದ್ದೇನೆ. ಮುಂದಿನ ದಿನಗಳಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ, ಅದು ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮೆಲ್ಲದೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ರಾಷ್ಟ್ರೀಯ ನಾಯಕರೇ